ಸರ್. ಈಗ ನಾಗಮಂಗಲ ಗಲಾಟೆ ವಿಚಾರವಾಗಿ ಏನು ಹೇಳ್ತೀರಾ ಸರ್? ನಾಗಮಂಗಲದಲ್ಲಿ ಬಗ್ಗೆ ನಾನು ಪತ್ರಿಕಾಗೋಷ್ಠಿ ಕರೆದಿಲ್ಲ. ಇವತ್ತು ಒಳ್ಳೆಯ ದಿನ ಅಂತ ಹೇಳಿ ನಿನ್ನೆ ರಮೇಶ್ ಗೌಡ್ರಿಗೆ ಹೇಳಿದೆ. ಕುಮಾರಣ್ಣವರು ಅಲ್ಲಿ ಬಂದಿದ್ದರು ದೇವಸ್ಥಾನದ ಉದ್ಘಾಟನೆಗೆ. ಆಫೀಸಿಗೆ ಬಂದು ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ಅಂತ ಹೇಳಿದೆ. ಬಂದಿದ್ದೀನಿ, ನೀವೆಲ್ಲ ಇದ್ದೀರಿ. ಇವತ್ತು ಹೇಳ್ತೀನಿ, ಇಲ್ಲಿಂದ ಮುಂದಕ್ಕೆ ನನ್ನ ಹೋರಾಟ ಮತ್ತೆ ಪ್ರಾರಂಭ ಆಗುತ್ತೆ. ದೇವೇಗೌಡರು ಮನೆಯಲ್ಲಿ ಮಲಗೋದಿಲ್ಲ. ನನ್ನನ್ನು 3 ತಿಂಗಳು ಮಲಗಿಸ್ಬಿಟ್ರು ನೀವು ಮನೇಲಿ. ಮನೆಯಿಂದ ಹೊರಗೆ ಬರೋಂಗಿಲ್ಲ ನಾನು. ಏನಪ್ಪ 3 ತಿಂಗಳು ನಮ್ಮ ಮನೆ ಹತ್ರ ತೊಂದರೆ ತಗೊಂಡ್ಬಿಟ್ರು. ನಾನು ಈ ದೇಶದ ಒಬ್ಬ ಅಷ್ಟೊಂದು ತಲೆಮರೆಸ್ಕೊಳ್ಳುವಂಥ ರಾಜಕಾರಣಿ ಆಗಿದ್ನ. 62 ವರ್ಷ ಶಾಸಕನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿ ಆಗಿ, ಮುಖ್ಯಮಂತ್ರಿ, ಅಷ್ಟೊಂದು ನೀವು ನನ್ನ ಮನೆ ಹತ್ರ, ಅದು ನನ್ನ ಮಗಳ ಮನೆ, ಮಲಗಿಬಿಟ್ರಲ್ಲ ನೀವು. ತುಂಬ ತೊಂದರೆ ತಗೊಂಡ್ರಿ. ತುಂಬ ನೋಡಿ, ದೇವೇಗೌಡ ಮಖದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಯಾವ ದೇವೇಗೌಡ ಹೋರಾಟ ಮಾಡೋದು ಮೋದಿಯವ್ರ ಜೊತೆ ಕೂತು ಚಿಕ್ಕಬಳ್ಳಾಪುರದಲ್ಲಿ, ಮೈಸೂರಿನಲ್ಲಿ, ಅದೇ ದೇವೇಗೌಡ ಮತ್ತೆ ನಿಂತಿದ್ದೇನೆ. ಯಾರು ಮಾಡಿದ್ದಾರೆ ಗೊತ್ತು ನನಗೆ, ಏನು ಮಾಡಿದ್ದಾರೆ ಗೊತ್ತಿದೆ ನನಗೆ, ಈ ರಾಜ್ಯ ಹೇಗೆ ನಡೆಸಿದ್ದಾರೆ ಗೊತ್ತಿದೆ ನನಗೆ. ಕಾಲ ಬರುತ್ತೆ, ಹೋರಾಟಕ್ಕೆ ನಿಲ್ತಾನೆ, ಮನೆಯಲ್ಲಿ ಮಲಗೋದಿಲ್ಲ. ಇವತ್ತು ಪಾರ್ಟಿ ಆಫೀಸ್ಗೆ ಬಂದಿದ್ದೇನೆ. ಈ ರಾಷ್ಟ್ರದ ಪ್ರಮುಖ ಖಾತೆ ಜವಾಬ್ದಾರಿ ಹೊತ್ತು ಮಂತ್ರಿ ಆಗಿರೋ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅವರು ಪ್ರತಿದಿನ ಬರಲಿಕ್ಕಾಗಲ್ಲ. ನಿಖಿಲ್ ಕುಮಾರಸ್ವಾಮಿಗೆ ಬಾಬು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಮೆಂಬರ್ಶಿಪ್ ಅಭಿಯಾನಗಳಿಗೆ. ಆದರೆ ನಾನು ಕೂಡ ಹಾಗಾಗಿ ಬರ್ತೇನೆ, ಬೇರೆ ಬೇರೆ ಕಡೆ ಪ್ರವಾಸನೂ ಮಾಡ್ತೇನೆ, ಎಲ್ಲ ಕಡೆ ಹೋಗ್ತೇನೆ. ಇವತ್ತು ರಾಜ್ಯದಲ್ಲಿ ಏನು NDA ಪಕ್ಷಕ್ಕೆ ಶಕ್ತಿ ತುಂಬೋದರಲ್ಲಿ JDS ನಾವು ಯಾವುದೇ ಕಳಂಕ ತರೋದಿಲ್ಲ. ಸರ್, ಕೊನೆ ಪ್ರಶ್ನೆ.